ಹೂವಿನ ಬಾಣದ ಹುಡುಗಿ ನಿತ್ಯಶ್ರೀಗೆ ಬಹುದೊಡ್ಡ ಆಘಾತ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿದ್ಲು. ಇತ್ತೀಚೆಗೆ ಒಂದೇ ಒಂದು ಹಾಡನ್ನು ಹಾಡಿ ಇಡೀ ಕರ್ನಾಟಕದಲ್ಲೇ ವೈರಲ್ ಆಗಿದ್ಲು ನಿತ್ಯಶ್ರೀ. ಹೂವಿನ ಬಾಣದ ಹುಡುಗಿಗೆ ಈಗ ಒಂದು ದೊಡ್ಡ ಆಘಾತ. ಸೋಷಿಯಲ್ ಮೀಡಿಯಾ ಸ್ಟಾರ್ ನಿತ್ಯಶ್ರೀಗೆ ಅಪಘಾತ ಆಗಿದೆ. ಅಪಘಾತದಲ್ಲಿ ತಲೆಗೆ ಪೆಟ್ಟನ್ನು ಮಾಡಿಕೊಂಡಿದ್ದಾಳೆ ಹೂವಿನ ಬಾಣದ ಚೆಲುವೆ. ಹೂವಿನ ಬಾಣದಂತೆ ಹಾಡಿನಿಂದ ರಾತ್ರೋರಾತ್ರಿ ಸ್ಟಾರ್ ಆಗಿ ಬೆಳೆದು ಬಿಟ್ಟಿದ್ಲು ನಿತ್ಯಶ್ರೀ. ನಿತ್ಯ ಹಲವು ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಕೂಡ ಹೋಗ್ತಾ ಇದ್ಲು ಈ ಹುಡುಗಿ. ನಿನ್ನೆ ರಾತ್ರಿ ಕಾರ್ಯಕ್ರಮವನ್ನು ಮುಗಿಸಿ ಬರುವಾಗ ನಿತ್ಯಶ್ರೀಗೆ ಅಪಘಾತ ಆಗಿ ದಾರಿ. ರಸ್ತೆ ಅಪಘಾತದಲ್ಲಿ ನಿತ್ಯಶ್ರೀ ಹಣೆಯ ಭಾಗಕ್ಕೆ ಮತ್ತು ಕೈಗೆ ಗಾಯ ಆಗಿರುವಂಥದ್ದು. ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾಳೆ ಹೂವಿನ ಬಾಣದ ಹುಡುಗಿ. ಇದೀಗ ನಿತ್ಯಶ್ರೀ ಗಾಯಗೊಂಡ ಒಂದು ಫೋಟೋ ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹೂವಿನ ಬಾಣದಂತಹ ಹುಡುಗಿ ಏನು ಒಂದೇ ಒಂದು ಹಾಡನ್ನು ಹಾಡಿ ಇಡೀ ಕರ್ನಾಟಕದಲ್ಲಿ ರಾತ್ರೋರಾತ್ರಿಯಲ್ಲಿ ಫೇಮಸ್ ಆಗಿಬಿಟ್ಟಿದ್ಲು. ಈ ಒಂದು ಹೂವಿನ ಬಾಣದಂತೆ ಎನ್ನುವಂಥ ಹಾಡೇನಿದೆ, ಇದು ಬಿರುಗಾಳಿ ಸಿನಿಮಾದಲ್ಲಿ ಚೇತನ್, ಅಹಿಂಸಾ ಚೇತನ್ ಅವರು ನಾಯಕ ನಟನಾಗಿ ನಟಿಸಿದ್ರು. ಈ ಒಂದು ನಿಜವಾದ ಹಾಡನ್ನು ಹಾಡಿದ ಒಂದು ಗಾಯಕಿಗೆ ಆದರೂ ಆ ಒಂದು ಹೆಸರು ಸಿಕ್ಕಿತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಹುಡುಗಿ ಯಾವುದೇ ರೀತಿಗೆ ಹಾಡು ಹಾಡಿದ್ರು ಕೂಡ ಅದು ರಾತ್ರೋರಾತ್ರಿ ವೈರಲ್ ಆಗಿ ಫೇಮಸ್ ಆಗಿಬಿಟ್ಲು ಒಂದೇ ದಿನಕ್ಕೆ. ಆ ಹುಡುಗಿಗೇನು ಎಲ್ಲರೂ ಹುಡ್ಕೊಂಬರೋಕ್ಕೆ ಶುರು ಮಾಡಿದ್ರು, ಫೋಟೋ ತೊಗೊಳಕ್ಕೆ ಶುರು ಮಾಡಿದ್ರು, ಇಂಟರ್ವ್ಯೂ ಕೇಳೋಕ್ಕೆ ಶುರು ಮಾಡಿದ್ರು, ಅನೇಕ ಕಾರ್ಯಕ್ರಮಗಳಿಗೆ ಕರೆಯೋಕ್ಕೆ ಶುರು ಮಾಡಿದ್ರು. ಈ ರೀತಿಯಾಗಿ ದಿಢೀರಂತ ಫೇಮಸ್ ಆಗಿದ್ದೆ ಈ ಒಂದು ಘಟನೆಗೆ ಕಾರಣನ ಅಂತ ಎಲ್ಲೋ ಒಂದು ಜನರು ತುಂಬ ಜನ ಕಣ್ಬಿಟ್ಬಿಟ್ರಾ ಅಂತ ಗೊತ್ತಿಲ್ಲ. ಆದರೆ ಒಂದು ಅಪಘಾತ ಆಗಿದೆ. ಒಂದು ಕಾರ್ಯಕ್ರಮಕ್ಕೆ ಹೋಗಿ ಮುಗಿಸ್ಕೊಂಡು ಬರಬೇಕಾದ್ರೆ, ವಾಪಸ್ ಆಗಬೇಕಾದ್ರೆ ಈ ಒಂದು ಘಟನೆ ಆಗಿರುವಂಥದ್ದು. ತಲೆಯ ಭಾಗಕ್ಕೆ ಮತ್ತು ಕೈಗೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ ಸ್ಥಳೀಯ ಆಸ್ಪತ್ರೆಯಲ್ಲಿ. ಆ ಫೋಟೋ ಕೂಡ ನೀವು ಗಮನಿಸ್ತಾ ಇರ್ಬೋದು. ಈ ಒಂದು ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಏನೋ ಹಾಡನ್ನು ಹಾಡಿ ವೈರಲ್ ಆಗಿತ್ತಲ್ಲ ಆ ಒಂದು ವಿಡಿಯೋ, ಅದೇ ರೀತಿಯಾಗಿ ಈ ಹುಡುಗಿ ಈಗ ಅಪಘಾತದಲ್ಲಿ ಒಳಗಾಗಿರುವಂಥ ಒಂದು ಫೋಟೋ ಏನಿದೆ, ಆಸ್ಪತ್ರೆಯ ಬೆಡ್ ಮೇಲೆ ಕುಳಿತಿರುವಂಥದ್ದು, ಆ ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಹಾಡನ್ನು ಹಾಡಿದ್ಲು. ಆ ಹಾಡಿಂದ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಬೆಳೆದ್ಬಿಟ್ಲು. ಸೋಷಿಯಲ್ ಮೀಡಿಯಾ ಅನ್ನೋದು ಯಾರನ್ನ ಯಾವ ರೀತಿಯಾಗಾದರೂ ಗಂಟೆಗಳಲ್ಲಿ ನಿಮಿಷಗಳಲ್ಲಿ ಕೂಡ ಸ್ಟಾರ್ ಮಾಡುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ಈ ಹುಡುಗಿ ಕೂಡ ಅದೇ ರೀತಿಯಾಗಿ ಬೆಳೆದ್ಬಿಟ್ಲು. ಅನೇಕ ಜನರು ಇವ್ರನ್ನ ಹುಡ್ಕೊಂಡು ಬರೋಕ್ಕೆ ಶುರು ಮಾಡಿದರು. ಆದರೆ ಈಗ ಅಪಘಾತಕ್ಕೆ ಒಳಗಾಗಿರುವಂಥ ಈ ಒಂದು ಅಪಘಾತ ಅವರ ಇತ್ತೀಚಿನ ಅಭಿಮಾನಿಗಳು ಏನಿದ್ದಾರೆ ಅವರಲ್ಲಿ ಸ್ವಲ್ಪ ಬೇಜಾರು ಮಾಡಿರ್ಬೋದು ಅನಿಸುತ್ತೆ. ಏನಪ್ಪ ನಮ್ಮ ಹುಡುಗಿಗೆ ಈ ಥರ ಆಗ್ಬಿಡ್ತಲ್ಲ ಫೇಮಸ್ ಆಗಿರೋ ಹುಡುಗಿಗೆ ಅಂತ ಕೆಲವರು ಪಾಪ ಬೇಜಾರಾಗಿರ್ಬೋದು. ಆದರೆ ಇದಕ್ಕೆ ಎಲ್ಲ ಒಂದು ಕಡೆ ಕಾರಣ ಜನರು ಕಣ್ಣು ಬಿಟ್ಟಿರೋದೇ ಒಂದು ಕಾರಣ ಇರ್ಬೋದು ಅನಿಸುತ್ತೆ ಅಷ್ಟೇ. ಹೂವಿನ ಬಾಣದ ಹುಡುಗಿ ಈಗ ಹಾಸಿಗೆಯ ಮೇಲೆ ಮಲಗಿದ್ದಾಳೆ. ಅದು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ. ಅಪಘಾತದಲ್ಲಿ ಗಾಯ ಆಗಿದೆ, ತಲೆಗೆ ಆಗಿದೆ ಮತ್ತು ಕೈಗೆ ಕೂಡ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ಥಳೀಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ ಹೂವಿನ ಬಾಣದ ಹುಡುಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.